Happy birthday to you. Happy birthday to you. Happy birthday, dear Archie. You look like a gorilla. Go to the zoo, please. ಲಕ್ಷ್ಮಿ ಎಲ್ಲಿ ಬಂದಿದ್ಯಾ? ನಿಮ್ಮ ಜೊತೆ ಕಳೆದಿದ್ದು ಲಂಡನ್ನಲ್ಲಿ ಮೇಘನ್ ಗ್ರ್ಯಾಜುಯೇಷನ್ಗೆ ಬಂದಾಗ 45 ಡೇಸ್ ಇದ್ನಲ್ಲ, ಆವಾಗ ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳು ಅಮೇಝಿಂಗ್. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ನೀವು ಭಾವನನ್ನು ಟ್ರೀಟ್ ಮಾಡಿದ ರೀತಿ ನೈಸ್. ಆ್ಯಂಡ್ ಮೇಘಂದು ಮದುವೆನಲ್ಲಿ ನಾವೆಲ್ಲ ಇಲ್ಲಿ ಗ್ಯಾದರ್ ಆಗಿ ಎಲ್ಲ ಅಕ್ಕನ್ನ ಮಿಸ್ ಮಾಡ್ಕೊತೀವಿ. ಅಕ್ಕನ ಜೊತೆ ಸ್ಪೆಂಡ್ ಮಾಡಿದ್ದು ಎಲ್ಲನೂ ಮೆಮೊರಬಲ್ ಇದೆ. ಈಜಾಡಿಗಿಂದರೆ ತೊಟ್ಟೆಯಲ್ಲಿ ಈಜಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಂಡೀಷನ್ ಹಾಕ್ಬಿಟ್ಟು ಆವಾಗ ನಮಗೆ ಟಿಫನ್ ಕೊಟ್ಟಿದ್ರು. ಮತ್ತು ಸೆಕೆಂಡ್ ಥಿಂಗ್ ಏನಂತಂತಂದರೆ ಲೈಕ್ ಮಮಕ ವೆನ್ ಎವರ್ ಶಿ ಕಮ್ಸ್ ಟು ಇಂಡಿಯಾ ಆರ್ ವೆನ್ ಎವರ್ ಶಿ ವಿತ್ ವಾಟ್ ಆರ್ ದಿ ರೆಸ್ಪೆಕ್ಟ್ ಆಫ್ ದ ಕೇಸಸ್ಸು ಆಲ್ವೇಸ್ ಶಿ ಮೇಕ್ಸ್ ಎವ್ರಿ ಒನ್ ಕಲೆಕ್ಟಿವ್. ಎಲ್ಲನೂ ಒಂಥರ ಒಟ್ಟಿಗೆ ಕೂಡಿಸೋದು, ಎಲ್ಲ ಜೊತೆ ಮಾತಾಡೋದು, ಎಲ್ಲ ಜೊತೆ ಕಮ್ಯುನಿಕೇಷನ್ಸ್ ಇಡೋದು, ಮತ್ತು ಸಪೋರ್ಟಿವ್ನಿಗೆ ಕೊಡೋದು. ಏನಾದರೂ ಲೈಕ್ ಅಸಿಸ್ಟೆನ್ಸ್ ಇದು ಮಾಡಬೇಕಾದ್ರೆ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಡೂ ಅಂತಂದ್ಬಿಟ್ಟು ಅದನ್ನೆಲ್ಲನೂ ನಾವು ನೋಡಿ ಕೇರ್ ತೊಗೊಂಡು ಆ್ಯಕ್ಷನ್ಸ್ ತೊಗೊತಾರಲ್ಲ, ಅದು ಇಟ್ಸ್ ವೆರಿ ತುಂಬ ಖುಷಿ ಆಗುತ್ತೆ ಅದು. When first time I arrived to UK, she took me to Swami Narayana temple, and that is actually great welcome to me. ನಮ್ಮ ಮಗಳ ಮದುವೆ ಮೇಘಂದು ಅದು ಬೆಂಗಳೂರಲ್ಲಿ ಮಾಡಿದ್ರು. ಆವಾಗ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೆಲವೊಂದು ಮಧುರವಾದ ನೆನಪುಗಳೂ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಅವ್ರ ಜೊತೆಗೆ ಫ್ಲೈಟಲ್ಲಿ ಹೋದೆ ಶಿರಡಿ ಸಾಯಿಬಾಬಾ ಅವ್ರಿಗೆ. ಅದು ಮಧುರವಾದ ನೆನಪು. ಮರೆಯೋಕ್ಕಾಗ್ತಿರೋದು ಅಂತ ಅಂದರೆ ನನಗೆ ಜಾಸ್ತಿ ಪಾಂಡಿಚೇರಿ ಮೆಮೊರಿ. ಯಾಕಂದರೆ ಅವ್ರ ಮನೆಗೆ 3 ತಿಂಗಳಿದ್ದೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. It's because I love her so much. It's because she's really nice to us. ಮತ್ತಿಗೆ ಹೇಳಿದ್ರು ಇಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ, ನಮ್ಮ ಕ್ಲಾಸ್ಮೇಟ್ ಸಿಸ್ಟರು ದುರ್ಬಳಾಪುರದಲ್ಲಿ. ನಾನೇ ನೋಡಿರಲಿಲ್ಲ ಅವಳನ್ನ. ಸುಮ್ಮನೆ ನೋಡು ಬಾ ಅಂತ ಅಂದರು. ಸರಿ ಹೋದ್ವಿ ನೋಡೋಕ್ಕೆ. ಆಮೇಲೆ ಅವಾಗ ಹಾಗೆ ನೋಡ್ಬಿಟ್ಟು ಎಸ್ ಅಂತ ಅಂದರು ಅವ್ರ ಫ್ಯಾಮಿಲಿ. ನಾನು ಎಸ್ ಅಂದೆ ಅಷ್ಟೇ. She was, looking very beautiful. She was wearing a blue color saree, handcrafted, perhaps by her sister. So that's it. There are so many things that she's done for me, but one memory that comes to mind is when I was in year 7, I think it was, and I was going to change high schools, and I really didn't want to. And she came up to me in bed and just gave me a cuddle, and she was just saying, "How do you know that the next part of your life isn't going to be better than what you have now?" And I didn't know. I couldn't answer that question, but it was. My next high school and my life was just so much better friends, just everything was just so much better. And it was that moment, and I've always taken that forward with me and thought about not living life with any regrets. The way she loves me so much. Oh, she's been a very compassionate mother. She always wants to look after other people. ಸೊ ಅದಕ್ಕೆ ನಾವು ಯಾವಾಗಲೂ ಸೆಲ್ಫ್ ಕಂಪ್ಯಾಷನ್ ಬಗ್ಗೆ ನೀನು ಹೇಳ್ತಾ ಇರ್ತೀಯಲ್ಲ ಅವಳಿಗೆ. ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಸೆಲ್ಫ್ ಕಂಪ್ಯಾಷನ್ ಬಗ್ಗೆ. ಅವಳು ಶಿ ಆಲ್ವೇಸ್ ವಾಂಟ್ಸ್ ಟು ಶೋ ಕಂಪ್ಯಾಷನ್ ಟು ಅದರ್ ಪೀಪಲ್. ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ಹರ್ ದಟ್ ಇನ್ ಹರ್ ಫ್ಯಾಮಿಲಿ ಯು ಆರ್ ದ ಮೋಸ್ಟ್ compassionate woman in their family. Going to Kishore's house, sitting down in the back of Vijay's car, and Lakshmi saying, "What are your intentions for my daughter?" And these are my intentions for your daughter. Looking after people.
ಅವ್ರ ಹತ್ರ ಕಾಲ್ ಮಾಡಿ ಮಾತಾಡೋದು ಅಂತಂದರೆ ನನಗೆ ನನ್ನ ಬರ್ಡನ್ಸ್ ಎಲ್ಲ ನಾನು ಇಟ್ ವಿಲ್ ಗೋಸ್ ಔಟ್ ಆಫ್ ಮೈ ಮೈಂಡ್ ಆ್ಯಂಡ್ ಆಲ್ ಥಿಂಗ್. ಶಿ ಮೇಕ್ಸ್ ಮೀ ವೆರಿ ಮಚ್ ಚೆರಿಸ್ಡ್ ಆ್ಯಂಡ್ ಬ್ಯಾಕ್ ಟು ನಾರ್ಮಲ್. ದಿಸ್ ದ ಒನ್ ಥಿಂಗ್ ಐ ಲೈಕ್ಸ್ ವಿತ್ ಹರ್ ವೆರಿ ಮಚ್. ತಾಳ್ಮೆ ಅಂತಂದರೆ ಕಷ್ಟ ಬಂದಾಗ ಕುಗ್ಗೋದಾಗಲಿ, ಸುಖ ಬಂದಾಗ ಹಿಗ್ಗೋದಾಗಲಿ ಮಾಡಬಾರ್ದು. ಎರಡು ಟೈಮಲ್ಲೂ ಒಂದೇ ಥರ ಇರಬೇಕು ಅನ್ನೋ ಗುಣ ಅವ್ರ ಹತ್ರನೂ ಇದೆ, ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಂದು ಸಹಾಯ ಮಾಡೋದು, ಯಾವ ರೀತಿ ಸಹಾಯ ಮಾಡೋದು ಇವರಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಗುಣ ಅವ್ರದ್ರಲ್ಲಿ ಕಂಡುಕೊಂಡು ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. She is very sentimental and emotional. I am also too. Because of that, right, she is also caring for my family. I am also caring for my family. You are part of ಒಂದು ಪಾರ್ಟ್ ಅಂತ ಹೇಳೋದಕ್ಕಿಂತ ಇವಾಗ ನಿನ್ನ ಬಗ್ಗೆ ಹೇಳೋದಕ್ಕೆ ನೋ ವರ್ಡ್ಸ್. ನನಗೂ ಅವ್ರಿಗೂ ಕಂಪೇರು ಆಗಲ್ಲ, ಯಾಕಂದರೆ ಅವ್ರ ಥರ ಗುಣ ನನ್ನಲ್ಲಂತೂ ಇಲ್ಲ. ಅವರು ಸಿಕ್ಕಾಪಟ್ಟೆ ಎಲ್ಲದರಲ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ. The funny part of that answer is when I always ask someone a question and ask them to choose between two options, and then after a long period of time, usually Richard will then choose one of the options, and then I won't go ahead with that option. And this is something that Mum always does, whether it's choosing which item to buy or how much flavour to add into something. She'll always ask me, and then she'll go with the other option. But the other option to this question is something that is more of what she's shown me, is what I show the kids, hopefully. It's just an abundance of love. ಸೊ ಅವಾಗ ಮದುವೆ ಆದಾಗ ಶಿ ವಾಸ್ ವೆರಿ ಸಪೋರ್ಟಿವ್ ಟು ಮೀ. ಆವಾಗ ಬಾಡಿಗೆ ಮನೆ ಮಾಡಿದ್ವಿ ಜೀವನ್ ವಿಮಾನಗರಲ್ಲಿ ಬ್ಯಾಂಗ್ಳೂರ್. ಸೊ ಹೀರೋ ಹೊಂಡ ಇತ್ತು, ಬೈಕು. ಸೊ ಎಲ್ಲಾದರೂ ಬರಬೇಕಾದ್ರೆ ಬೈಕಲ್ಲಿ ಹೋಗ್ಬಿಟ್ಟು ಬೈಕ್ನಲ್ಲಿ ಬರ್ತಾಯಿದ್ವಿ. ಸೊ ದೋಸ್ ವರ್ ದಿ ಇನಿಷಿಯಲ್ ಡೇಸ್, ಐ ಫೆಲ್ಟ್ emotionally supported by her. It was a proud moment and happy moment and strong moments of my life. Definitely patience. I think she has had a ridiculous amount of patience dealing with not just me but also Dad, which is something that I've definitely kind of appreciated now, especially with two kids. Kindness. Every time we're going to Tamworth, she'll say, "What does Richard want for food? What shall I make?" And I always say, "I don't mind." And then every time we come, there's always something nice there on the table anyway. No, she loves our family. She loves me too. She loves our family. And because of that, right, we are all united each other. That's why I'm thanking my Momaka. ಬೇಕಾದಷ್ಟಕ್ಕೆ ಹೇಳ್ಬೋದು, ಆದರೆ ಪರ್ಸನಲಿ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಅಲ್ಲ, ಎಕ್ಸ್ಪೀರಿಯನ್ಸ್ ಕೆನಾಟ್ ಎಕ್ಸ್ಪ್ಲೈನ್, ಬಟ್ ಆದರೆ ನಮ್ಮ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ Being there, she's always been there. Whether it was when I had chicken pox and she put leaves all over me, whether it was playing after school, around the car, just chasing me around, whether it was my hardships in university, revising for exams. She didn't know the stuff, but she would still go ahead with it all, helping me with decisions about husband and children and everything. She's just always been there. So thank you, Mum. ನಾನು ಪ್ರೆಗ್ನೆಂಟ್ ಅಂತ ಹೇಳಿದಾಗ ಅವರು ಸಿಕ್ಕಾಪಟ್ಟೆ ಹತ್ತಿರ, ತಿರ್ಗಾ ನನಗೆ ಅದು ಸಿಕ್ಕಾಪಟ್ಟೆ ಮರೆಯೋಕ್ಕಾಗಲ್ಲ. We are all very much fortunate, Mamaka, to have you in our family. She is very caring, very supportive. ಅಕ್ಕ ಇದೆ ನನಗೆ ಬರೀ ಅಕ್ಕ ಅಲ್ಲ, ಗುಡ್ ಫ್ರೆಂಡ್. ಶೀಸ್ ಇನ್ ಮೈ ಹಾರ್ಟ್. ಐ ಲವ್ ಯು ಅಕ್ಕ. ಐ ಲವ್ ಯು. A cuddle. I think it is her, simplicity
ಅವಳನ್ನ ಖುಷಿ ಪಡಿಸೋದು ಭಾಳ ಈಸಿ. ಯಾಕೆಂದರೆ ಅವಳಿಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆರ್ನಮೆಂಟು, ಎಕ್ಸ್ಪೆನ್ಸಿವ್ ಕ್ಲೋದಿಂಗು ಎಲ್ಲ ಬೇಡ. ಮೊನ್ನೆ ಬರ್ಮಿಂಗ್ಹ್ಯಾಮಲ್ಲಿ ಒಂದು ಇಂಡಿಯನ್ ಶಾಪಲ್ಲಿ ಒಂದು ಇಂಡಿಯನ್ ಟೈಪ್ ಆಫ್ ಸ್ಲಿಪ್ಪರ್ ಕೊಡಿಸ್ದೆ. ಅದನ್ನು ಹಾಕ್ಕೊಂಡು ಶಿ ವಾಸ್ ವೆರಿ ಹ್ಯಾಪಿ. ಸೊ ಅವಳನ್ನ ಖುಷಿ ಪಡಿಸೋದು ಭಾಳ ಇದೆ. ಶಿ ವಿಲ್ ಫೈಂಡ್ ಹ್ಯಾಪಿನೆಸ್ ಇನ್ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್. मैं कभी बतलाता नहीं, मगर मैं आपसे बेहद प्यार करता हूँ माँ. यूँ तो मैं दिखलाता नहीं, तेरी परवाह करता हूँ माँ. तुझे सब है पता है ना माँ, तू है मेरी दुनिया, मेरी माँ. ಇದೆ ಖಂಡಿತ ಇದೆ. ಏನಂದ್ರೆ ಇವಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಕ್ಕನೂ ನಗ್ತಾರೆ. ಒಂದ್ ದಿವಸ ನಮ್ಮ ಚಿಕ್ಕಮ್ಮ ಮನೆ ಅಂದ್ರೆ ನಮ್ಮ ತಾಯಿ ತಂಗಿ ಮನೆ, ಅವ್ರ ಮನೆ ದೊಡ್ಡಬಳ್ಳಾಪುರದಲ್ಲಿ ಇದ್ದಿದ್ದು. ಅವರು ನಮ್ಗೆಲ್ಲ ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಅವರು ಸ್ವೀಟು ಜಾಮೂನ್ ಮಾಡಿದ್ರು. ಜಾಮೂನ್ ಎಲ್ಲ ಕಪ್ಪಲ್ಲಿ ಹಾಕೊಟ್ಟಿದ್ರು. ನಾವು ತಿನ್ಲಿಲ್ಲ. ಯಾಕೆ ಅಂದ್ರೆ ಸ್ಪೂನ್ ಕೊಟ್ಟಿರ್ಲಿಲ್ಲ. ಸ್ಪೂನ್ ಈಗ್ಲಾಗ್ಲ ಕೊಡ್ತಾರೆ ಅನ್ಕೊಂಡು ಸುಮ್ಮನೆ ಇದ್ವಿ, ಕೊಡ್ಲಿಲ್ಲ. ನಾವ್ ಹೆಂಗ್ ಕೇಳೋದು ಅಂದ್ಬಿಟ್ಟು ನಾವ್ ಕೈಯಲ್ಲೇ ತಿನ್ಬಿಟ್ವಿ. ಆದ್ರೆ ನಮ್ಮ ಅಕ್ಕ ಮಾತ್ರ ಸುತ್ತೂರ ಕಣ್ಣು ಆಡಿಸ್ತಾ ಇದ್ರು. ನಾವ್ ಯಾಕೆ ಇವ್ರು ಸುಮ್ಮನೆ ಹಿಂಗ್ ನೋಡ್ತಾವ್ರೆ ಅಂದ್ರೆ ಅವ್ರಿಗೆ ಒಂದ್ ಸ್ಪೂನ್ ಎಲ್ಲ ಕಾಣಿಸ್ತು, ತಗೊಂಡು ಸ್ಪೂನಲ್ಲಿ ತಿಂದ್ರು. ಅವತ್ತಿಂದ ಆ ಸನ್ನಿವೇಶ ನೆನೆಸ್ಕೊಂಡ್ರೆ ಈಗ್ಲೂ ನಗು ಬರುತ್ತೆ. ನಂದು ಮದುವೆಯಲ್ಲಿ ನನ್ನ ಮದುವೆ ರಿಸೆಪ್ಷನ್ದು ಇನ್ಸಿಡೆಂಟ್ಸ್ ಹೇಳ್ತೀನಿ. ನಾನು ಯಾವಾಗಲೂ ವೇರ್ ಮಾಡ್ತಾಯಿದ್ದು, ನನಗೆ ಲತಾಕ ಕೊಟ್ಟಿದ್ದು ಟೈಮ್ಯಾಕ್ಸ್ ಮ್ಯಾಚ್ನ ವೇಸ್ಟ್ ಮಾಡ್ತಾಯಿದ್ದಿದ್ದು. ಸೊ ಅದು ಒಂಥರ ಕ್ಯಾಶುವಲ್ ವಾಚ್ ಇತ್ತು, ಮತ್ತು ಫಾರ್ಮಲ್ಸ್ ವಾಚ್ ಇರಲಿಲ್ಲ. ಮೊಮ್ಮಕ್ಕ ನಿಂಗೇನು ಗಿಫ್ಟ್ ಬೇಕು ಅಂತ ಕೇಳಿದ್ರು. ನಾನೇನು ಹೇಳಲಿಲ್ಲ. ಅವರು ವಾಚ್ ತೊಗೊಂಬರ್ತೀನಿ, ಈ ಫಾರ್ಮಲ್ ವಾಚ್ ಅಂತೇಳಿ ವಾಚ್ ತೊಗೊಂಬಂದು ತೋರಿಸಿದ್ರು. ಆಮೇಲಿಂದ ಸೂಟ್ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಸ್ಟೇಜ್ಗೆ ಹೋಗೋದಕ್ಕಿಂತ ಮುಂಚೆ ಕೊಡ್ರಿ ವಾಚ್ ಕಟ್ಕೊತೀನಿ ಅಂತಂದರೆ, ಹೇಗೆ ಕೊಡ್ತೀನಿರೋ ಅಂತ ಹೇಳ್ಬಿಟ್ಟು ನಂಗೆ ಕೊಳ್ಳೇ ಇಲ್ಲ. ಆಮೇಲಿಂದ ಅದೇ ಕ್ಯಾಶುವಲ್ ವಾಚ್ ಹಾಕ್ಕೊಂಡೆ ನಾನು ರಿಸೆಪ್ಷನ್ಗೆ ಹೋದೆ. ಆಮೇಲಿಂದ ಫಸ್ಟು ಚೂಡಕ್ಕೆ ಬಂದುಬಿಟ್ಟು ನನಗೆ ಬ್ರೇಸ್ಲೆಟ್ ಕೊಟ್ಟಿದ್ದ ತಕ್ಷಣ ಮತ್ತು ಮೊಮ್ಮಕ್ಕ ನಮ್ಮ ಇದನ್ನು ಬೇಗ ಬಂದುಬಿಟ್ಟು ನಂದು ಹಳೆ ವಾಚ್ ತೊಗೊಂಡ್ಬಿಟ್ಟು ಈ ಹೊಸ ವಾಚ್ ಕಟ್ಬಿಟ್ಟು ಆಮೇಲಿಂದ ಇದು ವಿಶ್ ಮಾಡಿಬಿಟ್ಟು ಹೋದರು. ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟು ನಾನು ಅವ್ರು ಯಾವಾಗ ಅಂದರೆ ಅವರು ಇವಾಗ ನಾನು ಲತಕ್ಕ ಇಂದ್ರಕ್ಕ ಮೊಮ್ಮಕ್ಕ ಜೊತೆಗಿದ್ದಾಗ ಆ ಮೂಮೆಂಟ್ಗಿಂತ ನಾನು ಮೊಮ್ಮಕ್ಕ ಇಬ್ಬರೇ ಇರ್ತೀವಲ್ಲ, ಆ ಮೂಮೆಂಟು ಬೆಸ್ಟ್ ಮೂಮೆಂಟ್. When I was in first standard, what she did right, she actually took me small coin that is 25 NP, and she gave big coin. She told that Shiva, take Chamu, take this coin, 10 NP coin, this is very big one, and she took me a 50 NP small coin from me, and she is actually clever in doing all those things. That is the funniest part. We were in Tamworth and she had just made some food and she brought it through and said, "Careful Richard, it's hot." And I reached out and took the bowl, and then I screamed and pretended it was burning my hand, and she panicked and then grabbed the bowl back. ನಮಗೆಲ್ಲ ಫನ್ನಿಯೆಸ್ಟ್ ಥಿಂಗ್ ಅಂದರೆ ಇವತ್ತು ನಾವು ನೆನೆಸ್ಕೊಳ್ಳೋದು, ನಾನು ಇಂದು ಟೂ ಸ್ಮಾಲ್ ಅಂದರೆ ಹೈಸ್ಕೂಲಲ್ಲಿದ್ವಿ, ನೀವು ಕಾಲೇಜಲ್ಲಿದ್ರಿ. ನಮ್ಮ ಆಂಟ್ ಇದ್ದಾರೆ, ನಮ್ಮ ಅಮ್ಮನ ತಂಗಿ, ಶಿ ವಾಸ್ ನೋ ಮೋರ್. ಅವರು ಮನೇಲಿ ನಮ್ಮನ್ನೆಲ್ಲ ಕರೆದಿದ್ರು. ನಾನು ಅಕ್ಕ ಚೂಡಕ್ಕ ಬಂದಿರಲಿಲ್ಲ, ನಾನು ಇಂದು ಆ್ಯಂಡ್ ಅಕ್ಕ ಮೂವರು. ಅದೆಷ್ಟು ನಗು ಬರುತ್ತೆ ಅಂದರೆ, ಅವರು ಜಾಮೂನ್ ಮಾಡಿದರು, ಜಾಮೂನ್ ಕೊಟ್ಟರು, ಸ್ಪೂನ್ ಕೊಡಲಿಲ್ಲ. ನಾನು ಇಂದು ನೋಡ್ತಾ ಇದ್ದೀವಿ, ಅಕ್ಕ ಸ್ಪೂನ್ ಸರ್ಚ್ ಮಾಡ್ತಾ ಇದ್ದಾರೆ, ಅವ್ರ ಮನೆ ಸ್ಪೂನ್ ಸಿಗಲಿಲ್ಲ. ಅಕ್ಕ ಸ್ಪೂನ್ಗೆ ಸರ್ಚ್ ಮಾಡಿದ್ದು ಬಟ್ ಸ್ಪೂನ್ ಸಿಗಲಿಲ್ಲ. ಕಡೆಗೆ ಹೆಂಗೋ ಹುಡುಕಿ ಏನೋ ಒಂದು ಸಣ್ಣ ಸ್ಪೂನ್ ಸಿಕ್ತು, ಅಕ್ಕ ತಿಂದ್ರು ಜಾಮೂನು. ಆದ್ರೆ ಅಕ್ಕ ನಾನು ಒಂದು ಜಾಮೂನ್ ತಿಂದೆ ಅಂತ ಹೇಳ್ತಾರೆ. ಅದು ನೆನೆಸ್ಕೊಂಡ್ರೆ ಇಂದು ನಾನು ಇವತ್ತು ನಗ್ತೀವಿ. ಅಕ್ಕ ಮರ್ತಿದ್ದಾರೇನೋ ಗೊತ್ತಿಲ್ಲ, ಬಟ್ ಅಕ್ಕ ಅವತ್ತು ನಡ್ಕೊಂಡಿದ್ದ ರೀತಿ ಎಕ್ಸ್ಕ್ಲೂಸಿವ್. ಸೊ ಎಷ್ಟು ತಗೊಂಬಂದು ಕೊಟ್ಟರು ಅಷ್ಟರಲ್ಲೇ ಫ್ಯಾಮಿಲಿನ ಮೇಂಟೈನ್ ಮಾಡ್ತಾಯಿದ್ಲು. ಇವಾಗಲೂ ಅಷ್ಟೇ, ಪೌಂಡ್ಸ್ ಕೊಟ್ಟರೆ ಪೌಂಡ್ಸ್ನಲ್ಲಿ ಮೇಂಟೈನ್ ಮಾಡ್ತಾಳೆ, ಯೂರೋಸ್ ಕೊಟ್ಟರೆ ಯೂರೋಸ್ ಮೇಂಟೈನ್ ಮಾಡ್ತಾಳೆ, ಬೋಸ್ನಿಯಾ ಕರೆನ್ಸಿ ಕೊಟ್ಟರೆ ಬೋಸ್ನಿಯಾ ಕರೆನ್ಸಿನ ಮೇಂಟೈನ್ ಮಾಡ್ತಾಳೆ, ಕ್ರೊಯೇಷಿಯನ್ ಕೊಟ್ಟರೆ ಕ್ರೊಯೇಷಿಯನ್ ಮೇಂಟೈನ್ ಮಾಡ್ಬಿಡ್ತಾಳೆ. ಸೊ ದಟ್ ಈಸ್ ಹರ್ ಬಿಗ್ಗೆಸ್ಟ್
strength, and she doesn't mourn about things, she doesn't complain about things. Always she is happy with what she has, and she has a lot of gratitude. The way she loves everybody. Happy. We are all united each other. ಮೊಮ್ಮಕ್ಕ ನಮಗೆ ತಾಯಿ ಇದ್ದಂಗೆ. A jam sandwich. Well fed. ಒಬ್ಬ ತಾಯಿ ಯಾವ ರೀತಿ ಕೇರ್ ತಗೊತಾರಲ್ಲ ಅವ್ರ ಮಕ್ಕಳಿಗೆ ಅಷ್ಟೇ ಕೇರ್ ತಗೊತಾರೆ. ಅದು ಇಟ್ಸ್ ವಿ ಆರ್ ವೆರಿ ಮಚ್ ಫಾರ್ಚುನೇಟ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದ ಮಿಸ್ಸಿಂಗ್ ಆಫ್ ಮಮ್ ಆ್ಯಂಡ್ ಚೂಡಕ, ಸೊ ದಟ್ ಪೊಸಿಷನ್ಸ್ ನಾವು ಮೊಮ್ಮಕ್ಕ ಹ್ಯಾಸ್ ಟೇಕನ್ ಓವರ್. ಅವರು ನಮ್ಮ ಫ್ಯಾಮಿಲಿಗೆ ಒಂದು ಪಿಲ್ಲರ್ ಇದ್ದಂಗೆ. ಅವರೇ ಎಲ್ಲದಕ್ಕೂ ಬಿಗ್ ಹ್ಯಾಂಡ್. ಅಂದರೆ ಅವರು ನಮ್ಮ ಜೊತೆ ಇದ್ದಾಗೆಲ್ಲನೂ ನಾವು ಖುಷಿಯಾಗಿ ಇರ್ತೀವಿ, ನಗ್ನಗ್ತಾ ಇರ್ತೀವಿ, ಕಷ್ಟಗಳನ್ನೆಲ್ಲ ಮರ್ತೋಗಿರ್ತೀವಿ. ಏನೋ ಒಂಥರ ಅವ್ರು ನಮಗೆ ತಾಯಿ ಸ್ಥಾನದಲ್ಲಿ ಇದ್ದಾರೆ. ನಾವು ಆ ಸ್ಥಾನ ಅವ್ರಿಗೆ ಕೊಟ್ಟಿದ್ದೀವಿ. ಫಸ್ಟು ನಮ್ಮ ದೊಡ್ಡಕ್ಕ ಇದ್ರು ಚೂಡಕ್ಕ, ಈಗ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಅವ್ರ ಸ್ಥಾನಕ್ಕೆ ಇವ್ರನ್ನ ಕೊಟ್ಟಿದ್ದೀವಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಅತ್ತೆ ಅವರಿಗೆ. Have a wonderful, wonderful day. Happy birthday to you. Happy birthday to you. Happy birthday, Lashmi. Bye. Happy birthday, Mummy. Happy birthday, Mamaka. Happy birthday, Mummy Atte. Hi, Auntie. Wish you a very happy birthday. Thank you for being so kind and supportive all the time. ಹುಟ್ಟುಹಬ್ಬದ ಶುಭಾಶಯ ನಿಮಗೆ, ನಮ್ಮ ಶುಭಾಶಯ ನಿಮಗೆ, ನಮ್ಮ ಶುಭಾಶಯ. Oh, hi Lakshmi. I just want to say happy birthday. I hope you have a fantastic time with your family. Hopefully see you soon. Hi, Mamaka. Hi Mamaka. Happy birthday. Wish you happy birthday Mamaka. Hey Lakshmi, happy birthday. We love you so much. Have a wonderful day. God bless you. Take care. ಪ್ರೀತಿಯ ಲಕ್ಷ್ಮಿ ಆಂಟಿ, ಹುಟ್ಟುಹಬ್ಬದ ಶುಭಾಶಯಗಳು. Happy birthday, ಹ್ಯಾಪಿ ಬರ್ಡೇ ಅಕ್ಕ. Happy birthday. many happy returns of the day. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ. ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಂಟಿ. ಹ್ಯಾಪಿ ಬರ್ಡೇ ಆಂಟಿ. Happy birthday, Lakshmi. Have an awesome day. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಲಕ್ಷ್ಮಿ ಆಂಟಿ. ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಸಂದೇಶ ಕಳಿಸ್ತಾ ಇರೋದು. ಹುಟ್ಟುಹಬ್ಬದ ಶುಭಾಶಯಗಳು. ಹಲೋ ಲಕ್ಷ್ಮಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇದು ತುಂಬ ಸಂತೋಷ ಆಗ್ತಾ ಇದೆ ಈ ಮೆಸೇಜ್ ಕಳಿಸೋದಕ್ಕೆ. ಐ ಹೋಪ್ ಇಟ್ಸ್ ಅ ಸರ್ಪ್ರೈಸ್. ಲಕ್ಷ್ಮಿ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು. Happy birthday, dear Lakshmi auntie. Happy birthday to you. ಅಕ್ಕ, ನಿಮ್ಮದು ಬರ್ತಡೇ 10ನೇ ತಾರೀಕು. ವಿಶ್ ಹ್ಯಾಪಿ ಬರ್ತಡೇ, ಲವ್ ಯು. Happy birthday, Dadama. Wish you a very happy birthday, auntie. Let this year be filled with laughters and good memories. I know when uncle is around, there'll be jokes always. Happy birthday, Lakshmi ji. Hi Mamaka, wish you happy birthday. Hi Mamaka, wish you happy birthday. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ. Happy birthday. ನಮಸ್ಕಾರ. Have a very special birthday. Hope you all enjoy. Have a nice one. Happy birthday. Have fun. Happy birthday, Akka. Have a good day. Hope you have a lovely time with family. We'll meet you soon. Bye. Party due. See you. Yes. We love you very much. Happy birthday. God bless you. Thank you. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ. Wish you many more happy returns of the day, Mamaka. We love you. Happy birthday Akka. God bless you. Happy birthday, Akka. Happy birthday auntie. God bless you. Thanks for being one of the kindest soul who exist in our lives, and that is really special to us. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬರ್ಡೇ. Happy birthday to you.
Happy birthday to you. Happy birthday to you, Momaka. Happy birthday to you. Happy birthday, Momaka. Happy Birthday. Ajji. Birthday. Happy Birthday. Happy Morning, birthday. Happy birthday. Good morning. You lovely lady. Happy birthday, Lakshmi. Love you, Auntie. Love you, Daddy.